ಎಲ್ಲರಿಗೂ ನಮಸ್ಕಾರಗಳು. ಮಾತು ವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಪ್ರೊಫೆಸರ್ ಸುತ್ತೂರ್ ಎಸ್ ಮಾಲಿನಿ, ಅಧ್ಯಕ್ಷರು, ಜೆನೆಟಿಕ್ಸ್ ಮತ್ತು ಜಿನೋಮಿಕ್ಸ್ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ. ಇತ್ತೀಚಿನ ದಿನದಲ್ಲಿ ಒಂದು ಟ್ರೆಂಡ್ ಏನಾಗಿದೆ ಅಂತಂದರೆ, ನಾಯಿಗಳನ್ನು ಸಾಕಬೇಕು ಅಂತ. ಪುಟ್ಟ ಪುಟ್ಟ ಮಕ್ಕಳು ಮನೇಲಿದ್ದಾಗ ಹಠ ಮಾಡುತ್ತವೆ, ಒಂದು ನಾಯಿ ಮರಿ ಬೇಕು ನನಗೆ, ಆ ನಾಯಿ ಮರಿಯ ಜೊತೆ ನಾನು ಆಟ ಆಡಬೇಕು ಅನ್ನೋದು ಎಲ್ಲರ ಮನೆಯ ಬೇಡಿಕೆ. ಆದರೆ ನಾಯಿನ ಸಾಕೋದು ಅಷ್ಟೇನೂ ಸುಲಭದ ಮಾತಲ್ಲ. ಏಕೆಂತಂದರೆ ಅದರ ಆರೈಕೆ ಮಾಡಬೇಕು, ಅದನ್ನು ಒಂದು ಹೊರಗಡೆ ಅದರದ್ದು ಏನು ಕೆಲಸಗಳಿರುತ್ತೆ ಅದನ್ನು ಯಾರಾದರೂ ಒಬ್ಬರು ನೋಡ್ಕೋಬೇಕು. ಆದರೆ ನಾಯಿ ತುಂಬ ಚೆನ್ನಾಗಿರುತ್ತೆ, ಮುದ್ದಾಗಿರುತ್ತೆ, ಅದು ಬಹಳ ನಿಯತ್ತಿನ ಪ್ರಾಣಿ ಅಂತಲೂ ಗೊತ್ತು. ಆದರೆ ಏನಾಗ್ತಾ ಇದೆ, ಈ ಸಾಕು ಪ್ರಾಣಿಗಳನ್ನು ಮೊದಲು ನಮ್ಮ ಹಿರಿಯರು ಯಾವ ರೀತಿ ಸಾಕ್ತಾ ಇದ್ರು, ಈಗ ನಾವು ಆ ರೀತಿ ಸಾಕ್ತಾ ಇಲ್ಲ. ಕಾರಣ, ಕೆಲವು ಸಾಕು ಪ್ರಾಣಿಗಳು, ಅದರಲ್ಲಿ ಬೆಕ್ಕು, ನಾಯಿ, ಮುಖ್ಯವಾಗಿ ನಾಯಿ, ಅದನ್ನು ಮನೆಯಿಂದ ಹೊರಗಡೆ ಇಟ್ಟು ಸಾಕ್ತಾಯಿದ್ರು. ಆದರೆ ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ, ನಾಯಿ ಮನೆಯ ಒಳಗಡೆ ಬಂದುಬಿಟ್ಟಿದೆ, ಅದು ಅಡುಗೆ ಮನೆಗೂ ಬಂದಿದೆ, ಎಲ್ಲ ಕಡೆಯೂ ಇರುತ್ತೆ. ಕಾರಣ, ಹಿಂದೇನಾಗಿದೆ, ಮೊದಲು ದೊಡ್ಡ ಮನೆಗಳು ಇರ್ತಾಯಿತ್ತು, ದೊಡ್ಡ ದೊಡ್ಡ ಮನೆಗಳು, ಅಲ್ಲಿ ಬೇಕಾದಷ್ಟು ಸಾವಕಾಶವಾಗಿ ಸ್ಥಳ ಇರ್ತಾಯಿತ್ತು. ಹಾಗಾಗಿ ಪ್ರಾಣಿ ಸಾಕಬೇಕಾದ್ರೆ ಅಂಥ ತೊಂದರೆಗಳಾಗ್ತಾ ಇರಲಿಲ್ಲ. ಇವಾಗೇನಾಗಿದೆ, ನಗರಗಳಲ್ಲಿ ಅಥವಾ ಈವನ್ ಹಳ್ಳಿಗಳೇ ಆಗಿರ್ಬೋದು, ಅದು ಮುಖ್ಯವಾಗಿ ನಗರ ಪ್ರದೇಶದಲ್ಲಿ ಪುಟ್ಟ ಪುಟ್ಟ ಮನೆಗಳಿರುತ್ತೆ. ಇಂಡಿಪೆಂಡೆಂಟ್ ಹೌಸ್ ಆಗಿರ್ಬೋದು, ಕೆಲವೊಮ್ಮೆ ಅಪಾರ್ಟ್ಮೆಂಟ್ಗಳು ಇರೋದೇ 2 ಬೆಡ್ರೂಮು, ಅದರಲ್ಲಿ ಅಷ್ಟೊಂದು ಜನದ ಜೊತೆಯಲ್ಲಿ ಒಂದು ನಾಯಿಯೂ ಇರುತ್ತೆ. ಅದಕ್ಕೆ ಜಾಗ ಇರೋದಿಲ್ಲ, ಹಾಗಾಗಿ ಮನೆಯ ಒಳಗಡೆ ನಾಯಿನ ಜನ ಅದರ ಜೊತೆನೇ ಬೆರಿತಾ ಇದ್ದಾರೆ. ಮತ್ತು ಏನೋ ಒಂದು ಭ್ರಮೆ ಇದೆ, ನಾಯಿ ಸಾಕಿದ್ರೆ ದೊಡ್ಡಸ್ತಿಕೆ ಅನ್ನುವ ಏನೋ ಒಂದು ಭ್ರಮೆಯಲ್ಲಿ ಕೆಲವು ಕುಟುಂಬಗಳು ನಾಯಿನ ಸಾಕ್ತಾರೆ. ಆದರೆ ಅದರ ಸಾಕುವಿಕೆ, ಅದರ ಒಡನಾಟದ ಜೊತೆಗೆ ನಾಯಿಗಳಿಂದ ಬೇಕಾದಷ್ಟು ತೊಂದರೆಗಳು, ಕಾಯಿಲೆಗಳು ಬರುತ್ತೆ ಅನ್ನೋದು ಮನುಷ್ಯನಿಂದನೂ ನಾಯಿಗಳಿಗೆ ಬರುತ್ತೆ, ನಾಯಿಗಳಿಂದನೂ ಮನುಷ್ಯನಿಗೆ ಬರುತ್ತೆ. ಮನುಷ್ಯನಿಗೆ ಬರುವ ಎಲ್ಲ ಕಾಯಿಲೆಗಳು, ಅದು ಕ್ಯಾನ್ಸರ್ ಆಗ್ಬೋದು, ಥೈರಾಯ್ಡ್ ಆಗ್ಬೋದು, ಡಯಾಬಿಟಿಕ್ ಆಗ್ಬೋದು, ಅಥವಾ ಒಬಿಸಿಟಿ ಅಂತ ಬೊಜ್ಜುತನ, ಅದು ಸಹ ನಾಯಿಗಳಿಗೂ ಬರ್ತಾ ಇದೆ. ಕಾರಣ, ಅವು ತಿನ್ನಬೇಕಾದ ಆಹಾರನ ಸಂಪೂರ್ಣವಾಗಿ ನಾವು ಮಾಡಿಫೈ ಮಾಡಿಬಿಟ್ಟಿದ್ದೀವಿ. ಅವುಗಳನ್ನು ಒಂದೇ ಕಡೆ ಕೂಡಾಕಿ ಅದಕ್ಕೆ ಯಾವುದೇ ರೀತಿಯ ದೈಹಿಕ ವ್ಯಾಯಾಮ ಇಲ್ಲದೇ ಇದ್ದ ಹಾಗೆ, ಅದು ಪ್ರಾಣಿ ಆದ್ರೂ ಅದನ್ನು ನಾವು ತುಂಬ ಡೊಮೆಸ್ಟಿಕೇಷನ್ ಮಾಡಿರೋದ್ರಿಂದ ಅದಕ್ಕೂ ಕಾಯಿಲೆ ಬರ್ತಾ ಇದೆ. ಹಾಗಾದರೆ ನಾಯಿಗಳಿಂದ ಮನುಷ್ಯನಿಗೆ ಬರುವ ಕಾಯಿಲೆಯ ಪಟ್ಟಿಯನ್ನು ನಾವು ನೋಡೋದಾದರೆ ಬಹಳ ದೊಡ್ಡದಿದೆ ಅಂತ ಅನ್ಬೋದು. ಮೊದಲನೇದಾಗಿ ರೇಬಿಸ್ ಬಗ್ಗೆ ನಿಮಗೆಲ್ಲ ಗೊತ್ತಿದ್ದು, ರೇಬಿಸ್ ವೈರಸ್ಸಿಂದ ಬರುವಂಥದ್ದು. ಒಂದು ಸಲ ಈ ಇನ್ಫೆಕ್ಷನ್ ಬಂದರೆ ನಂತರ ಇದಕ್ಕೆ ಯಾವುದೇ ರೀತಿಯ ಚಿಕಿತ್ಸೆ ಇಲ್ಲ, ಇದೊಂದು ಮಾರಣಾಂತಿಕ ಕಾಯಿಲೆ. ಈ ಚಿಹ್ನೆಗಳೇನಾದರೂ ವ್ಯಕ್ತಿಗೆ ಕಂಡು ಬಂದರೆ ಅವನನ್ನು ಇನ್ನು ಯಾವುದೇ ರೀತಿಯ ಔಷಧಗಳಿಂದ ಗುಣಪಡಿಸೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಹೈಡ್ರೋಫೋಬಿಯಾ ಅಂತ ನೀವು ಕೇಳಿರ್ಬೋದು, ನೀರನ್ನು ನೋಡಿದ್ರೆ ಹೆದರುತ್ತಾರೆ, ಸ್ನಾಯುಗಳಲ್ಲಿ ಬಿಗಿತ ಬರುತ್ತೆ, ನರಮಂಡಲದಲ್ಲಿ ನರಕೋಶಗಳು ನಾಶ ಆಗ್ತಾ ಬರುತ್ತೆ, ಹುಚ್ಚು ಹಿಡಿದಂಗೆ ಆಡ್ತಾ ಇರ್ತಾರೆ. ಆಮೇಲೆ ಬೇಕಾದಷ್ಟು ಇದಕ್ಕೆ ಅಸೋಸಿಯೇಟೆಡ್ ಆಗಿ ಹಲವಾರು ತೊಂದರೆಗಳು ಬರುತ್ತೆ. ಅತ್ಯಂತ ಭೀಕರವಾದದ್ದು ರೇಬಿಸ್. ಹಾಗಾಗಿ ನಾಯಿ ಕಡಿದಾಗ ಇದೇನಾಗುತ್ತೆ ಅಂದರೆ, ಅದರ ಸಲೈವಾದಿಂದ ಬರೋವಂಥದ್ದು, ಜೊಲ್ಲಿಂದ ಬರೋವಂಥದ್ದು, ಅಥವಾ ಅದರದ್ದು ಕೆಲವೊಂದು ದ್ರವಗಳು, ರಿಪ್ರೊಡಕ್ಟಿವ್ ದ್ರವಗಳಿಂದ ಬರೋವಂಥದ್ದು, ಅದು ಅಥವಾ ವೂಂಡ್ ಏನಾದ್ರು ಇದ್ದರೆ ಅದಕ್ಕೆ ಏನಾದ್ರು ನಾವು ಬಹಳಷ್ಟು ಟಚ್ ಆದಾಗ, ಮುಖ್ಯವಾಗಿ ಬೈಟಿಂದ, ಡಾಗ್ ಬೈಟ್ಸಿಂದ ಬರುವಂಥದ್ದು ರೇಬಿಸ್ ಕಾಯಿಲೆ. ಹಾಗಾಗಿ ಇದಕ್ಕೆ ವ್ಯಾಕ್ಸಿನ್ ಇದೆ. ನಾಯಿ ಏನಾದರೂ ಕಡಿತ ಉಂಟಾದರೆ ಅದು ಸಾಕಿದ ನಾಯಿ ಆಗ್ಬೋದು, ಬೀದಿ ನಾಯಿ ಆಗ್ಬೋದು, ಮುನ್ನೆಚ್ಚರಿಕೆಯ ಕ್ರಮವಾಗಿ ರೇಬಿಸ್ಗೆ ನಾವು ವ್ಯಾಕ್ಸಿನೇಷನ್ ಮಾಡಿಸ್ಕೊಂಡ ಸಂದರ್ಭದಲ್ಲಿ ಈ ಕಾಯಿಲೆಯಿಂದ ಖಂಡಿತ ನಾವು ಮುಕ್ತಿ ಪಡಿಬೋದು. ಇಲ್ಲ ಅಂತಂದರೆ ಇದೊಂದು ಮಾರಣಾಂತಿಕ ಕಾಯಿಲೆ. ಚಿಹ್ನೆಗಳು ಕಂಡು ಬಂದ ಮೇಲೆ ಯಾವುದೇ ಔಷಧಿಗಳಿಂದ ಆ ವ್ಯಕ್ತಿಯನ್ನು ಗುಣಪಡಿಸೋಕ್ಕೆ ಸಾಧ್ಯನೇ ಇಲ್ಲ. ಮರಣವೇ ನಿಶ್ಚಿತ ಅಂತೀವಲ್ಲ, ಆ ಥರದ ಸಂದರ್ಭ. ಇನ್ನೊಂದು ನಾಯಿಂದ ಬರುವಂತಹದ್ದು ಲೆಪ್ಟೋಸ್ಪೈರೋಸಿಸ್ ಅನ್ನುವ ಮತ್ತೊಂದು ಕಾಯಿಲೆ ಇದೆ. ಈ ಲೆಪ್ಟೋಸ್ಪೈರೋಸಿಸ್ ಸೋಂಕು ಉಂಟಾದಾಗ ನಾಯಿಂದ ಬರುವಂಥದ್ದು ಮನುಷ್ಯನಿಗೆ ಕಿಡ್ನಿಯಲ್ಲಿ ತೊಂದರೆ ಆಗುತ್ತೆ, ಜಾಂಡೀಸ್ ಆಗುತ್ತೆ, ಜ್ವರ ಬರುತ್ತೆ, ಬೇಕಾದಷ್ಟು ತೊಂದರೆಗಳು ಮನುಷ್ಯನಿಗೆ ಉಂಟಾಗುತ್ತೆ. ಹಾಗಾಗಿ ಇದರ ಬಗ್ಗೆನೂ ಬಹಳ ಎಚ್ಚರಿಕೆಯನ್ನು ನಾವು ವಹಿಸಬೇಕಾಗುತ್ತೆ. ಇದರ ಜೊತೆಯಲ್ಲಿ ರೌಂಡ್ ವರ್ಮ್ ಅಥವಾ ಹುಕ್ ವರ್ಮ್ ಅಂತ ನಾವು ಏನು ಕರಿತೀವಿ, ಹುಳಗಳು, ಜಂತು ಹುಳಗಳು ಅಂತ, ಇದು ಸಹ ನಾಯಿಯಿಂದ ಮನುಷ್ಯನಿಗೆ ಬರುವಂತಹ ಸಾಧ್ಯತೆ ಇದೆ. ಇದು ಬಂದಂಥ ಸಂದರ್ಭದಲ್ಲಿ ನಮಗೆ ಗೊತ್ತಿರೋ ಹಾಗೆ ಜ್ವರ ಆಗ್ಬೋದು, ಅಥವಾ ಅನಿಮಿಕ್, ಏನು ರೌಂಡ್ ವರ್ಮ್ ಅಥವಾ ಹುಕ್ ವರ್ಮಿಂದ ತುಂಬ ತೊಂದರೆ ಉಂಟಾಗೋದು ಅನಿಮಿಕ್ ಆಗ್ತೀವಿ. ಏಕೆಂದರೆ ಬಹಳ ಹತ್ತಿರದ ಒಡನಾಟದಲ್ಲಿ ನಾಯಿಗಳ ಜೊತೆ ಇದ್ದಾಗ ಇವೆಲ್ಲ ನಮಗೆ ವರ್ಗಾವಣೆಯಾಗುವ ಸಾಧ್ಯತೆಯನ್ನು ನಾವು ನೋಡಬಹುದು.
ಜೊತೆಯಲ್ಲಿ ಫಂಗಲ್ ಇನ್ಫೆಕ್ಷನ್ಗಳು ಬೇಕಾದಷ್ಟು, ಈಗ ಅದು ಕಾಣೋದಿಲ್ಲ, ಫಂಗಸ್ಸು ಕಾಣೋದಿಲ್ಲ, ಆದರೆ ಅದರ ಒಡನಾಟ ಜಾಸ್ತಿ ಇದ್ದಾಗ ನಮ್ಮ ಹಾಸಿಗೆ ಮೇಲೇ ಮಲಗಿಸ್ಕೊಳ್ಳೋದು, ಸದಾ ಅದನ್ನು ನಮ್ಮ ಜೊತೆನೇ ಇಟ್ಕೊಳ್ಳೋ ಅಂಥದ್ದು, ಅದನ್ನು ಮುಟ್ಟಿದ ನಂತರ ಕೈ ತೊಳೆದೇ ಪುನಃ ಏನೋ ಒಂದು ಆಹಾರ ಸೇವನೆ ಮಾಡೋ ಅಂಥದ್ದು, ಅದರಲ್ಲಿರುವ ಈ ಒಂದು ಫಂಗಸ್ ಏನಿದೆ ಅದು ನಮ್ಮ ಚರ್ಮದ ಮೇಲೆ ಕುಳಿತುಕೋಬೋದು. ಏಕೆಂತಂದರೆ ಅದು ಆ ಫಂಗಲ್ ಇನ್ಫೆಕ್ಷನ್ ಆದಾಗ ಅದು ಕೆರಿತಾ ಇರುತ್ತೆ ಆ ಚರ್ಮವನ್ನು. ಹಾಗಾಗಿ ಅದು ಬಹಳ ಸುಲಭವಾಗಿ ಅದರ ಜೊತೆಯಲ್ಲಿರೋ ಅಂಥ ಜನಗೆ ಹರಡುವ ಸಾಧ್ಯತೆ ಇರೋದ್ರಿಂದ ಫಂಗಲ್ ಇನ್ಫೆಕ್ಷನ್ನು ಸಹ ಉಂಟಾಗ್ಬೋದು. ಚರ್ಮದ ತುರಿಕೆ, ಗಂಧೆಗಳಾಗೋಂಥದ್ದು. ಇದಕ್ಕೆ ಎಲ್ಲೋ ಒಂದು ಕಡೆ ಔಷಧ ಇದೆ ನಿಜ ಫಂಗಲ್ ಇನ್ಫೆಕ್ಷನ್ಗೆ. ಅದೇ ರೀತಿ ರೌಂಡ್ ವರ್ಮ್, ಹುಕ್ ವರ್ಮ್ಗೂ ಸಹ ನಾವು ಔಷಧಗಳನ್ನು ಪಡೆದು ಅದರಿಂದ ನಿವಾರಣೆ ಮಾಡ್ಕೋಬೋದು. ಮತ್ತು ನಾಯಿಗಳಿಗೂ ಡಿವರ್ಮ್ ಟ್ಯಾಬ್ಲೆಟ್ಗಳನ್ನು ಕೊಡಿಸ್ಬೇಕಾಗುತ್ತೆ. ಒಬ್ಬ ಮನುಷ್ಯನ ಆರೈಕೆ, ಒಂದು ಮಗುವಿನ ಆರೈಕೆ ನೀವು ಯಾವ ರೀತಿ ಮಾಡ್ತೀವಿ ಅದೇ ರೀತಿ ನಾಯಿಗಳನ್ನು ಸಹ ಆರೈಕೆ ಮಾಡಬೇಕಾಗುತ್ತೆ. ಅದಕ್ಕೆ ಯಾವುದೇ ರೀತಿ ಕಾಯಿಲೆ ಬರದಿದ್ದ ಹಾಗೆ ನೋಡ್ಕೋಬೇಕಾಗುತ್ತೆ. ಯಾವುದು ಹೊರಗಡೆ ಪ್ಯಾರಾಸೈಟ್ಗಳು ಅದರ ದೇಹದ ಮೇಲೆ ಕೂರ್ತ್ಕೋಬಾರ್ದು, ಆ ಥರ ಅದನ್ನು ಶುಚಿಯಾಗಿ ಇಟ್ಕೊಳ್ಬೇಕಾಗುತ್ತೆ. ಜೊತೆಗೆ ವ್ಯಾಕ್ಸಿನೇಷನ್ನು, ರೇಬಿಸ್ ರೋಗ ಬರದಿದ್ದ ಹಾಗೆ. ಏಕೆಂತಂದರೆ ಕೆಲವೊಮ್ಮೆ ನಾಯಿಗಳನ್ನು ಹೊರಗಡೆ ಕರ್ಕೊಂಡೋದಾಗ ಬೀದಿ ನಾಯಿ ಯಾವುದೋ ಈ ನಾಯಿಯ ಮೇಲೆ ಅಟ್ಯಾಕ್ ಮಾಡಿ ಇದನ್ನು ಕಚ್ಚಿರುವ ಸಾಧ್ಯತೆ ಇರುತ್ತೆ. ಅಂಥ ಸಂದರ್ಭದಲ್ಲಿ ಆ ಬೀದಿ ನಾಯಿಗೇನಾದರೂ ರೇಬಿಸ್ ಸೋಂಕಿದ್ರೆ ಈ ನಾಯಿಗೂ ಬರುವ ಸಾಧ್ಯತೆ ಇದೆ, ಗೊತ್ತಿರೋದಿಲ್ಲ ನಮಗೆ. ಹಾಗಾಗಿ ಕಾಲಕ್ಕೆ ವ್ಯಾಕ್ಸಿನ್ ಕೊಡಿಸೋದ್ರ ಮುಖಾಂತರ ಈ ಎಲ್ಲ ತೊಂದರೆಗಳನ್ನು ನಾವು ನಿವಾರಣೆ ಮಾಡ್ಬೋದು. ಮತ್ತು ಫಂಗಲ್ ಇನ್ಫೆಕ್ಷನ್ ಆದರೆ ಅದು ಪಶು ವೈದ್ಯರಿಂದ ಅದಕ್ಕೆ ಸೂಕ್ತ ಚಿಕಿತ್ಸೆಯನ್ನು ಕೊಡಿಸೋದ್ರ ಮುಖಾಂತರವೂ ಸಹ ಈ ಕೆಲವು ಕಾಯಿಲೆಗಳನ್ನು ನಾವು ತಡೆಗಟ್ಟಬಹುದು. ಇದರ ಜೊತೆಗೆ ಬಹಳ ಪ್ರಮುಖವಾದ ಮತ್ತೊಂದು ಮಾರಣಾಂತಿಕ ಕಾಯಿಲೆ ಒಂದಿದೆ, ಬ್ರುಸೆಲೋಸಿಸ್ ಅಂತ ಒಂದು ಕಾಯಿಲೆ. ಇದು ನಾಯಿಗಳಿಂದಲೇ, ಕೆನೈನ್ ನಾಯಿಗಳಿಂದಲೇ ಮನುಷ್ಯನಿಗೆ ಬರುವಂತಹ ಕಾಯಿಲೆ. ಜ್ವರ, ಆಮೇಲೆ ಸ್ನಾಯುಗಳಲ್ಲಿ ಬಿಗಿತಾ ಇರುತ್ತೆ, ಆಮೇಲೆ ಇಲ್ಲೂ ಸಹ ಕಿಡ್ನಿ ತೊಂದರೆಗಳು ಉಂಟಾಗ್ಬೋದು. ಮಾರಣಾಂತಿಕ ಕಾಯಿಲೆ ಇದು. ಹಾಗಾಗಿ ಈ ಕಾಯಿಲೆ ಬರದಿದ್ದ ಹಾಗೆ ನಾವು ತಡೆಗಟ್ಟಬೇಕು ಅಂತಂದರೆ ಈ ಪ್ರಾಣಿಗಳಿಂದ ಎಲ್ಲೋ ಒಂದು ಕಡೆ ಅಂತರನ್ನು ನಾವು ಕಾಯ್ಕೊಳ್ಳಲೇಬೇಕಾಗುತ್ತೆ. ಕಾರಣ ಪ್ರಾಣಿಗಳಿಗೆ ಏನು ತೊಂದರೆ ಆಗೋದಿಲ್ಲ, ಆದರೆ ಅವು ರಿಸರ್ವಾಯರ್ ಥರ ಆಗಿರುತ್ತೆ. ಕೆಲವೊಂದು ವೈರಸ್ ಆಗಿರ್ಬೋದು, ಬ್ಯಾಕ್ಟೀರಿಯಾ ಆಗ್ಬೋದು, ಏಕಕೋಶ ಜೀವಿಗಳು ಅವಲ್ಲಿ ರಿಸರ್ವಾಯರ್ ಥರ, ಅವುಗಳಿಗೆ ಏನೂ ತೊಂದರೆ ಆಗೋದಿಲ್ಲ. ಆದರೆ ಅದು ಬೇರೆ ಇನ್ನೊಂದು ಜೀವಿಗೆ ಹೋದಾಗ ಆ ಬೇರೆ ಜೀವಿಗೆ ತೊಂದರೆ ಆಗುವ ಸಾಧ್ಯತೆ ಇದೆ. ಇದೇ ರೀತಿ ನಮಗೆ ಟೈಫಾಯ್ಡ್ ಬರುವ ಥರ ಸಾಲ್ಮೊನೆಲ್ಲಾ ಟೈಫಿ ಯಾವ ರೀತಿ ಟೈಫಾಯ್ಡ್ ಉಂಟಾಗುತ್ತೆ, ಅದೇ ರೀತಿ ನಾಯಿಗಳಿಗೂ ಸಹ ಕ್ಯಾಂಪೈಲೋ ಬ್ಯಾಕ್ಟೀರಿಯಾ, ಸಾಲ್ಮೊನೆಲ್ಲಾ ಎನ್ನುವ ಒಂದು ಬ್ಯಾಕ್ಟೀರಿಯಾದಿಂದ ತೊಂದರೆ ಅವುಗಳಿಗೂ ಉಂಟಾಗುತ್ತೆ. ಅದರಿಂದ ಮನುಷ್ಯನಿಗೂ ಸಹ ಬರುವಂಥ ಸಾಧ್ಯತೆ ಇದೆ. ಟೈಫಾಯ್ಡ್ ಥರನೇ ಜ್ವರ ಬರುತ್ತೆ. ಇದು ಸಹ ಮಾರಣಾಂತಿಕ ಕಾಯಿಲೆ. ಸರಿಯಾಗಿ ನಾವು ಅದನ್ನು ಚಿಕಿತ್ಸೆ ಕೊಡದಿದ್ದಂತಹ ಪಕ್ಷದಲ್ಲಿ ಇದು ಸಹ ಮಾರಣಾಂತಿಕ ಕಾಯಿಲೆಯಾಗಿ ಅದು ವರ್ಗಾವಣೆಯಾಗುವ ಎಲ್ಲ ಸಾಧ್ಯತೆಗಳು ಇದೆ. ಹಾಗಾಗಿ ಪ್ರಾಣಿಗಳಿಂದ ಬೇಕಾದಷ್ಟು ತೊಂದರೆಗಳು ಮನುಷ್ಯನಿಗೂ ಸಹ ಬರುತ್ತೆ. ಹಾಗಾಗಿ ನಾವು ಪ್ರಾಣಿ ಪ್ರಿಯರು ಅಥವಾ ಪ್ರಾಣಿಗಳನ್ನು ಸಾಕ್ತೀರಾ ಅಂಥವರು ಎಲ್ಲೋ ಒಂದು ಕಡೆ ಒಂದು ಎಚ್ಚರಿಕೆಯನ್ನು ನಾವು ತೆಗೆದುಕೊಳ್ಬೇಕಾಗುತ್ತೆ. ಯಾವುದನ್ನೋ ನೋಡಿ, ಯಾರನ್ನೋ ನೋಡಿ ಭ್ರಮೆಗೆ ಒಳಪಟ್ಟು ನಾವೇನಾದರೂ ಪ್ರಾಣಿಗಳನ್ನು ನಮ್ಮ ಕೈಲಿ ಆಗಬೇಕು, ಆ ಪ್ರಾಣಿಗಳನ್ನು ನೋಡ್ಕೊಳ್ಳೋ ಅಂಥದ್ದು, ಅವುಗಳ ಆರೋಗ್ಯವನ್ನು ಕಾಪಾಡೋ ಅಂಥದ್ದು, ಅಂಥ ಸಂದರ್ಭದಲ್ಲಿ ಮಾತ್ರ ನಾವು ಪ್ರಾಣಿಗಳನ್ನು ಸಾಕಬೇಕಾಗುತ್ತೆ. ಜೊತೆಯಲ್ಲಿ ಎಲ್ಲೋ ಒಂದು ಕಡೆ ಒಂದು ಡಿಸ್ಟೆನ್ಸ್ನ ಸಹ ನಾವು ಮೇಂಟೈನ್ ಮಾಡ್ಕೊಳ್ತಾ ಬರಬೇಕಾಗುತ್ತೆ. ಮುಖ್ಯವಾಗಿ ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ ಹಾಗೆ ಇಲ್ಲೂ ಸಹ ನಾವು ಮಾಂಸದ ಏನೋ ಒಂದು ತಯಾರಿ ಮಾಡಬೇಕಾದ್ರೆ ಚೆನ್ನಾಗಿ ಮಾಂಸವನ್ನು ಬೇಯಿಸಿ ಅದನ್ನು ಬಳಸಬೇಕು. ಹಾಲನ್ನು ಕಾಯಿಸಿ ಕುಡಿಬೇಕು, ನೀರನ್ನು ಕಾಯಿಸಿ ಕುಡಿಬೇಕು. ಹೀಗೆ ಮನೆಯಲ್ಲಿ ಪೆಟ್ಸ್ಗಳು ಇಟ್ಕೊಂಡು ಬಹಳ ಅದರ ಹತ್ತಿರದ ನಿಕಟವರ್ತಿಗಳು ಏನಾದರೂ ಇದ್ದಂಥ ಪಕ್ಷದಲ್ಲಿ, ಮತ್ತು ಈ ಪ್ರಾಣಿಗಳನ್ನು ಮುಟ್ಟಿದಾಗ ತಕ್ಷಣ ಏನೋ ಆಹಾರ ಸೇವನೆ ಮಾಡೋಕ್ಕೆ ಮೊದಲು ಕೈಗಳನ್ನು ಚೆನ್ನಾಗಿ ಶುಚಿಗೊಳಿಸಬೇಕು. ಮತ್ತು ನಾಯಿ ಅಥವಾ ಬೆಕ್ಕು ಇವುಗಳ ಮಲ ಮೂತ್ರವನ್ನು ಅದನ್ನು ಶುಚಿಗೊಳಿಸಿದ ನಂತರ ಚೆನ್ನಾಗಿ ನಮ್ಮ ಕೈಯನ್ನು ಶುಚಿಗೊಳಿಸಬೇಕಾಗುತ್ತೆ. ಮತ್ತು ಕೆಲವೊಮ್ಮೆ ಅದು ನೆಲದ ಮೇಲೆ ಇದ್ದಾಗ ಅಂಥ ಜಾಗವನ್ನು ಒಂದು ಫ್ಲೋರ್ ಕ್ಲೀನರ್ ಏನಿರುತ್ತೆ ಅದನ್ನು ಬಳಸಿ ನಾವು ಆ ಒಂದು ಜಾಗವನ್ನು ಯಾವುದೇ ಒಂದು ಸೂಕ್ಷ್ಮಾಣು ಜೀವಿಗಳು ಇರೋದ ಥರ ಅದನ್ನು ನೋಡ್ಕೋಬೇಕಾಗುತ್ತೆ. ಹಾಗಾಗಿ ಇದರ ಜೊತೆ ಅವುಗಳ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕಾಗುತ್ತೆ, ವ್ಯಾಕ್ಸಿನೇಷನ್ ಕೊಡಿಸ್ಬೇಕಾಗುತ್ತೆ, ಡಿವರ್ಮ್ ಟ್ಯಾಬ್ಲೆಟ್ ಕೊಡಿಸ್ಬೇಕು. ಒಟ್ಟಿನಲ್ಲಿ ಒಬ್ಬ ವ್ಯಕ್ತಿಯನ್ನು ಯಾವ ರೀತಿ ಆರೈಕೆ ಮಾಡ್ಕೋಬೇಕು ಅದೇ ರೀತಿ ಪ್ರಾಣಿಗಳನ್ನು ನಾವು ನೋಡ್ಕೋಬೇಕಾಗುತ್ತೆ. ಆದರೆ ಪ್ರಾಣಿಗಳನ್ನು ಸಾಕುವುದಕ್ಕೆ ಮೊದಲು ಎಲ್ಲೋ ಒಂದು ಕಡೆ ಒಂದು
ಡಿಸ್ಟೆನ್ಸ್ ಇರಲಿ. ಪುಟ್ಟ ಮಕ್ಕಳಗಳನ್ನು ಸದಾಕಾಲ ಅವುಗಳ ಜೊತೆಯಲ್ಲಿ ಬಿಡೋದ್ರಿಂದ ಹಲವಾರು ಕಾಯಿಲೆಗಳು ವರ್ಗಾವಣೆಯಾಗುವ ಸಾಧ್ಯತೆಯನ್ನು ತಳ್ಳಿ ಹಾಕುವಂತಿಲ್ಲ. ಹಾಗಾಗಿ ಎಲ್ಲೋ ಈ ಝೊನಾಟಿಕ್ ಡಿಸೀಸಸ್ ಅಂತ ಕರಿತೀವಿ ಇವುಗಳನ್ನು ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆದು ಪ್ರಾಣಿ ಸಾಕುವುದಕ್ಕೆ ಮೊದಲು ಆ ಪ್ರಾಣಿಯಿಂದ ಮನುಷ್ಯನಿಗೆ ಬರಬಹುದಾದ ಕಾಯಿಲೆಗಳೇನು, ಯಾವ ರೀತಿ ಬರುತ್ತೆ, ಅದರ ಚಿಹ್ನೆಗಳೇನು, ಅದು ಬಂದಾಗ ಯಾವ ರೀತಿ ಪರೀಕ್ಷೆಗಳನ್ನು ಮಾಡಿಸಬೇಕು, ಯಾವ ರೀತಿಯ ನಾವು ಅದಕ್ಕೆ ವೈದ್ಯಕೀಯ ಒಂದು ಸೌಲಭ್ಯಗಳನ್ನು ಪಡೆದು ಔಷಧೋಪಚಾರಗಳನ್ನು ನಡೆಸಬೇಕು, ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಹೊಂದಿದ ನಂತರ ಪ್ರಾಣಿಗಳನ್ನು ಸಾಕುವಂತಹ ಒಂದು ಪ್ರಕ್ರಿಯೆಯನ್ನು ತಾವು ಮಾಡಬಹುದು. ನಮಸ್ಕಾರ.